ಆತ್ಮೀಯರೇ, ಇದೀಗ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಮೂಡಿ ಬರಲಿರುವ ಪ್ರಹಸನ ಒಂದು ಕನ್ನಡಿಯ ಕಥೆ. ನಾನೀಗ ಒಂದು ಕಥೆಯನ್ನು ಹೇಳಕ್ ಹೊರಟಿದ್ದೀನಿ. ಒಂದಾನೊಂದು ಕಾಲದಲ್ಲಿ, ಅದೇ ಬ್ರಿಟಿಷರು ನಮ್ಮ ಊರುಗಳನ್ನೆಲ್ಲ ಆಳ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಉಜಿರೆ ಎಂಬ ನಗರದಲ್ಲಿ ದೊಡ್ಡ ಜಮೀನ್ದಾರನಿದ್ದ. 100 ಎಕರೆ ಗದ್ದೆ, ತೋಟ, ಕೆರೆ, ವಿಲಾಯಿತಿ ಹಸುಗಳ ದೊಡ್ಡ ಕೊಟ್ಟಿಗೆ, ಎಣ್ಣೆ ಗಾಣ, 10 ಜೊತೆ ಕಂಬಳದ ಕೋಣ, ಧನ ಕನಕಗಳ ಭಂಡಾರ, ಕೈಗೊಂದು ಕಾಲಿಗೊಂದು ಆಳು. ಏನ್ ಐಭೋಗ ಅಂತೀರಿ. ಇಷ್ಟೆಲ್ಲ ಆದ್ರೂ ಆ ಜಮೀನ್ದಾರ ಸಭ್ಯ ಗೃಹಸ್ಥನಾಗಿದ್ದ. ಎಲ್ಲಾ ತನ್ನವರೆಂದು ಆಳು ಕಾಳುಗಳನ್ನ ನೋಡ್ಕೊಳ್ತಿದ್ದ. ತನ್ನನ್ನು ನಂಬಿ ಬದುಕುತ್ತಿರುವ ಕುಟುಂಬಗಳಿಗೆ ಪ್ರೀತಿ ಪಾತ್ರನಾಗಿದ್ದ. ಆದ್ರೂ ಇವರ ಎಲ್ಲರಿಗಿಂತಲೂ ಅವನು ಅತ್ಯಂತ ಹೆಚ್ಚು ಮುತುವರ್ಜಿಯಿಂದ ಪ್ರೀತಿಸುತ್ತಿದ್ದದ್ದು ತನ್ನ ಮುದ್ದಿನ ಮಡತಿಯನ್ನು. ಸದಾ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಳ್ಳುತ್ತಿದ್ದ. ತನ್ನ ಅಪ್ರತಿಮ ಪ್ರೀತಿಯ ದ್ಯೋತಕವಾಗಿ ತನ್ನ ಬ್ರಿಟಿಷ್ ಗೆಳೆಯರ ಸಹಕಾರದಿಂದ ದೂರದ ಲಂಡನ್ನಿಂದ ಮೇಕಪ್ ಸೆಟ್ ಒಂದನ್ನು ತರಿಸಿದ್ದ. ಏನ್ ಹೇಳ್ತೀರಾ, ಅದೇನು ಸಾಧಾರಣದ ಮೇಕಪ್ ಸೆಟ್ ಅನ್ಕೊಂಡ್ರ? ಬರೀ ಚಂದನ, ಗಂಧ, ಸ್ನೋ, ಲಿಪ್ಸ್ಟಿಕ್, ಕಾಡಿಗೆ, ಅರಬರ ಅತ್ತರು ಅಲ್ಲದೆ ಆನೆಯ ದಂತದಿಂದ ಮಾಡಿದ ಬಾಚಣಿಗೆ, ಬರ್ಮಾದ ಶ್ರೇಷ್ಠ ಜಾತಿಯ ತೇಗದ ಮರದ ಚೌಕಟ್ಟಿನಿಂದ ಮಾಡಿದ ಕನ್ನಡಿ, ಆಸ್ಟ್ರೇಲಿಯಾದ ಕಪ್ಪೆ ಚಿಪ್ಪುಗಳಿಂದ ಅಲಂಕರಿಸಲ್ಪಟ್ಟು ಇವನ ಹೆಂಡತಿಯ ಸೌಂದರ್ಯವನ್ನು ಇಮ್ಮಡಿಗೊಳಿಸಿತ್ತು. ತನ್ನ ಹೆಂಡತಿ ದಿನವಿಡೀ ಆ ಕನ್ನಡಿ ಎದುರು ಕುಳಿತು ಶೃಂಗಾರ ಮಾಡುವುದನ್ನು ನೋಡಿ ಸಂತೋಷಗೊಳ್ಳುತ್ತಿದ್ದ. ಹೀಗೆ ತನ್ನ ಪ್ರೀತಿಯ ಮಡತಿಯ ಸೌಂದರ್ಯಾರಾಧನೆಯಲ್ಲಿ ವರ್ಷಗಳೇ ಕಳೆದು ಒಂದು ದಿನ ಇದ್ದಕ್ಕಿದ್ದಂತೆ ಆತನ ಪತ್ನಿ ಅನಾರೋಗ್ಯ ಪೀಡಿತಳಾಗಿ ಮೃತಪಡುತ್ತಾಳೆ. ಆಕೆಯ ಸಾವು ಆತನ ಜೀವನದಲ್ಲಿ ಬರ ಸಿಡಿಲಿನಂತೆ ಎರಗುತ್ತದೆ. ಆಘಾತಕ್ಕೆ ಒಳಗಾಗುತ್ತಾನೆ, ವಿರಹಿಯಾಗುತ್ತಾನೆ, ಖಿನ್ನತೆಗೊಳಗಾಗುತ್ತಾನೆ, ಅಂತರ್ಮುಖಿಯಾಗುತ್ತಾನೆ, ಮಾನಸಿಕ ರೋಗಿಯಾಗುತ್ತಾನೆ, ನಿದ್ರಾಹಾರಗಳನ್ನು ತ್ಯಜಿಸಲು ಪ್ರಾರಂಭಿಸುತ್ತಾನೆ. ಆದರೆ ದಿನವೂ ತನ್ನ ಹೆಂಡತಿ ಸಿಂಗರಿಸಿಕೊಳ್ಳಲು ಉಪಯೋಗಿಸುತ್ತಿದ್ದ ಕನ್ನಡಿಯಲ್ಲಿ ಆಕೆ ಕಂಡಂತೆ ಭ್ರಮಿಸಿಕೊಂಡು ತನ್ನ ದಿನವನ್ನ ದೂಡುತ್ತಿದ್ದ. ಆಕೆ ಇದ್ದಾಳೆ ಕನ್ನಡಿಯ ಬಳಿಯೇ ಸಿಂಗರಿಸಿಕೊಳ್ತಾ ಇದ್ದಾಳೆ ಎಂಬ ಭ್ರಮೆಯಲ್ಲೇ ತನ್ನ ಜೀವನವನ್ನ ನಡೆಸುತ್ತಿರುತ್ತಾನೆ. ಹೀಗೆ ವರ್ಷಗಳು ಕಳೆಯುತ್ತಿದ್ದಾಗ ಒಂದು ದಿನ